ರಾಷ್ಟ್ರಮಟ್ಟದ ಮುಕ್ತ ಕರಾಟೆ ಸ್ಪರ್ಧೆ ದಿನಾಂಕ 21 ನವೆಂಬರ್ 2025 ಶುಕ್ರವಾರ 7:30ಕ್ಕೆ ನಮ್ಮ ರಾಷ್ಟ್ರಧ್ವನಿ ವರದಿಗಾರರಾದಂತಹ ಶ್ರೀಮತಿ ಆಯಿಷಾ ಮುಕಾಶಿ ಸ್ವರಕ್ಷಾ ಶೂರ್ ಶಿಕ್ಷಣ ಬುಡೋಕಾನ್ ಕರಾಟೆ ಅಕಾಡೆಮಿ ಕೋಚ್ ಆದ ಸಾಗರ ಜಾಧವ ಅವರನ್ನು ಭೇಟಿಯಾದಾಗ ಅವರು ಕೊಟ್ಟಂತಹ ಸಮಗ್ರ ಮಾಹಿತಿ. ಸ್ಥಳ ದಾಂಡೇಲಿ. ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ. ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. One, two, three, four, five, six, seven, eight, nine, 10. Say. Say. You can count in Japanese language. Durga. 8, 7, 6, 8, ಇದೆಲ್ಲ ಕಾಣ್ತಿರಲ್ಲ, ಕಾಣೋದಿತ್ತು. तो आगे आ जाओ. ಇದು ಮುಸ್ತರ ಬಾಗ नहीं यार इन भाई ಇದು दिखती नहीं जाओ. हां भाई दिख रहे हैं ना. देख चेहरा दिखाओ तुम्हारा. सर्टिफिकेट दिख रहा है. इन लो कांटा है भाई ले अंजो ಮುಂದೆ भाई ले मैं कहां ಬರ್ತಾ दिख रहे हैं ना. अभी थोड़ा चेहरा दिखाओ तुम्हारा. ನಮಸ್ಕಾರ ಎಲ್ಲರಿಗೂ. ಹೊನ್ನಾವರದಲ್ಲಿ 16/10/2025 ನಡೆದಂಥ ಫಸ್ಟ್ ನ್ಯಾಷನಲ್ ಕರಾಟೆ ಅಕಾಡೆಮಿ ಟೂರ್ನಮೆಂಟ್ನಲ್ಲಿ ನಮ್ಮ ದಾಂಡೇಲಿ ಸ್ವರಕ್ಷಾ ಶೂರ ಶಿಕ್ಷಣ ಕರಾಟೆ ಅಕಾಡೆಮಿಯು ಅತ್ಯದ್ಭುತ ಸಾಧನೆಯನ್ನು ಗಳಿಸಿದೆ. ಇದರಲ್ಲಿ ನಮ್ಮ ದಾಂಡೇಲಿ ಘಟಕದ ದಾಂಡೇಲಿ ನಗರದ ಎಲ್ಲ ಪೋಷಕರ ಹಾಗೂ ತರಬೇತುದಾರರಾದಂಥ ಮುಖ್ಯ ತರಬೇತುದಾರಂಥ ಶ್ರೀ ಸಾಗರ್ ಜಾಧವ್ ಸಿಹಾನ್ರವರ ಮುಖ್ಯ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೂ ಅದರಂತೆ ಶ್ರೀ ಪಂಚಮ್ ಅವರು ಸಹಿತ ತರಬೇತುದಾರರು ಒಳ್ಳೆಯ ರೀತಿಯಲ್ಲಿ ತರಬೇತಿ ನೀಡಿದ್ದಾರೆ. ಹಾಗೂ ಗಣೇಶ್ ಅವರು ಒಳ್ಳೆಯ ರೀತಿಯಲ್ಲಿ ತರಬೇತಿ ನೀಡಿ ಮಕ್ಕಳನ್ನು ಒಂದು ಜಯದ ಹಾದಿಯತ್ತ ಮುನ್ನಗ್ಗಿಸಿದ್ದಾರೆ. ಅದರಲ್ಲಿ ನಮ್ಮ ದಾಂಡೇಲಿ ಸ್ವರಕ್ಷಾ ಶೂರ ಶಿಕ್ಷಣ ಕರಾಟೆ ಅಕಾಡೆಮಿಯು ಒಟ್ಟು 32 ವಿದ್ಯಾರ್ಥಿಗಳು ಪಾರ್ಟಿಸಿಪೇಟನ್ನು ಹೊಂದಿದ್ದು, ಅದರಲ್ಲಿ ಪ್ರಥಮವಾಗಿ ಸಿದ್ಧಾರ್ಥ ಚಿಕ್ಕಮಠ್ ಅವರು 3ನೇ ಸ್ಥಾನ, ಹಾಗೂ ತರುಣ್ 1 ಮತ್ತು ಪ್ರಥಮ ಸ್ಥಾನ, ಕಮಿಟ್ ಮತ್ತು ಕಟಾದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದ್ದಾರೆ. ಅದರಂತೆ ಅಂಜುಮ್ 1 ಮತ್ತು ಪ್ರಥಮ, ಬೃಂದಾ ಕುಣಿಕೆಗೊಪ್ಪ ಪ್ರಥಮ, ಅವಂತಿ ತಿಗಡಿ ಪ್ರಥಮ, ಹಾಗೂ ಪ್ರತೀಕ್ ಕಲಾಲ್ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು, ಶ್ರೀಕರ್ ನಾಯ್ಕ್ ಪ್ರಥಮ ಮತ್ತು ದ್ವಿತೀಯ ಸ್ಥಾನ, ವಿರಾಗ್ ಅಗಸಿಮನಿ 1 ಮತ್ತು 3ನೇ ಸ್ಥಾನ, ಫೈಜಾನ್ ಜಮಾದಾರ್ 1 ಮತ್ತು 3ನೇ ಸ್ಥಾನ, ಆಯುಷ್ ಜೋಶಿ 1 ಮತ್ತು 3ನೇ ಸ್ಥಾನ, ಸ್ನೇಹಾ ಕಲಾಲ್ 2 ಮತ್ತು ದ್ವಿತೀಯ ಸ್ಥಾನ, ಸ್ವರ್ಣಲತಾ ರೆಡ್ಡಿ 2ನೇ ಸ್ಥಾನ, ಕೈನಾಥ್ 2ನೇ ಸ್ಥಾನ, ಕಾವೇರಿ ಪಟ್ಯಾಳ್ 2 ಮತ್ತು 2ನೇ ಸ್ಥಾನ, ಆರುಷ್ ಪಾಟೀಲ್ 1ನೇ ಸ್ಥಾನ, ಸಂತೋಷ್ ಗವಾಸ್ 2 ಮತ್ತು 3ನೇ ಸ್ಥಾನ, ಫುರ್ಖಾನ್ ಶೇಖ್ 1ನೇ ಸ್ಥಾನ, ಧನುಷ್ ನಾಯ್ಕ್ 1ನೇ ಸ್ಥಾನ, ಚಂದನ್ ಮಡಿಗ್ 2ನೇ ಸ್ಥಾನ ಮತ್ತು 2ನೇ ಸ್ಥಾನ, ಆದಿತ್ಯ ಗುರವ್ 2 ಮತ್ತು 2ನೇ ಸ್ಥಾನ, ತರಾನ ಹಲ್ಲಿಕರ್ 2 ಮತ್ತು 2ನೇ ಸ್ಥಾನ, ಕಿರಣ್ ಪಟ್ಯಾಳ್ 2 ಮತ್ತು 3ನೇ ಸ್ಥಾನ, ಕೀರ್ತನ್ ನಾಯ್ಕ್ 2 ಮತ್ತು 3ನೇ ಸ್ಥಾನ, ಅವಂತಿಕಾ ಧಾರವಾಡ್ಕರ್ 2 ಮತ್ತು 3ನೇ ಸ್ಥಾನ, ಮೊಹಮ್ಮದ್ ಆರ್ಯನ್ ಬೆಳಗಾವ್ಕರ್ 3ನೇ ಸ್ಥಾನ, ಶೌರ್ಯ ಅನ್ವೇಕರ್ 3ನೇ ಸ್ಥಾನ, ಲಾವಣ್ಯ ಕಿಲ್ಲೆಕೆತ್ತರ್ 3ನೇ ಸ್ಥಾನ, ದಕ್ಷತ್ ನಾಯ್ಕ್ 1ನೇ ಸ್ಥಾನ, ಅಥರ್ವ ಪಾಟೀಲ್ 3ನೇ ಸ್ಥಾನ, ಲೋಕೇಶ್ ಗೌಡ 3ನೇ ಸ್ಥಾನ, ದಕ್ಷಿಕಾ 3ನೇ ಸ್ಥಾನ ಮತ್ತು 3ನೇ ಸ್ಥಾನ, ಅಮೋಘ್ 3ನೇ ಸ್ಥಾನ,
ಇಷ್ಟು ಪದಕಗಳನ್ನು ಪಡೆದಿರುತ್ತಾರೆ. ಇವರೆಲ್ಲರಿಗೂ ನಮ್ಮ ಹಾಗೂ ಬ್ರಾಂಚ್ಗಳನ್ನು ಪಡೆದಿರ್ತಾರೆ. ನಾನು ಹೇಳ್ತೀನಿ ಮುಂದಿನದಾಗಿ ಕಂಟಿನ್ಯೂ ಮಾಡ್ಬೋದು. ಹಾಗೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ಪನ್ನು ಪಡೆದಿರ್ತಾರೆ ದಾಂಡೇಲಿ. ಹೆಚ್ಚಾಗಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲ ನಮ್ಮ ದಾಂಡೇಲಿ 32 ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಏನಿದ್ರು ಎಲ್ಲರಿಗೂ ಪ್ಲೇಸ್ಮೆಂಟ್ ಆಗಿದ್ದಕ್ಕೆ ನಮಗೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ಪನ್ನು ಕೊಟ್ಟಿರುತ್ತಾರೆ, ಅಂದರೆ ಪಡೆದಿರ್ತಾರೆ ಈ ಅಕಾಡೆಮಿಯಿಂದ. ಸೊ ತಮಗೆ ಶುಭವಾಗಲಿ ಸರ್. ಮಕ್ಕಳು ಇನ್ನೂ ಹೆಚ್ಚಿನ ಉನ್ನತ ಕಾಂಪಿಟೇಷನ್ಗೆ ಹೋಗಿ ಪದಕಗಳನ್ನು ಗೆದ್ದು ಬರಲಿ ಅಂತ ಆಶಿಸುತ್ತಾ ಧನ್ಯವಾದಗಳು ಸರ್. ಇವಾಗ ದಾಂಡೇಲಿಯಲ್ಲಿ ಸುಮಾರು 10 ವರ್ಷ ಆಯ್ತು ಮೇಡಮ್. 10 ವರ್ಷದಿಂದ ಈ ಅಕಾಡೆಮಿ ಸುಮಾರು 10 ವರ್ಷದಿಂದ ಇವಾಗ ದಾಂಡೇಲಿಯಲ್ಲಿ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು ಮೇಡಮ್. ಇವಾಗ ಮುಂಚೆ ಸ್ಟೂಡೆಂಟ್ ಇದ್ದಾಗ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಕಲಿಸ್ತಿದ್ವಿ. ಸೊ ದಾಂಡೇಲಿಯಲ್ಲಿ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದೆ, ಕೆಲವೊಂದು ಹುಡುಗರು ರಿಕ್ವೆಸ್ಟ್ ಮಾಡೋದಕ್ಕೆ ಇವರೆಲ್ಲ 3rd ಸ್ಟ್ಯಾಂಡರ್ಡ್ ಇದ್ದರು ಆ ಟೈಮಿಗೆ. ಅಂದರೆ 3rd ಸ್ಟ್ಯಾಂಡರ್ಡ್ ಆ ಟೈಮಿಗೆ ಜಾಯ್ನ್ ಆಗಿದ್ದು ನಮ್ಮ ಸರ್ ಕಲಿಸ್ತಾ ಇದ್ರು ಅವಾಗ. ಸೊ ಆ ಟೈಮಿಗೆ ಇವರೆಲ್ಲ ನಂಗೆ ನೋಡ್ಕೊಂಡು ಆ ಟೈಮಿಗೆ ಕಲ್ತಿದ್ದವ್ರು ಇವರು. ಸೊ ತದನಂತರ ಸುಮಾರು ವರ್ಷದ ನಂತರ ಗ್ಯಾಪ್ ಆಗಿ ನಾವು ಫರ್ದರ್ ಸ್ಟಡೀಸ್ ಎಲ್ಲ ಮಾಡ್ತಿದ್ವಿ. ಇವರೆಲ್ಲ ರಿಕ್ವೆಸ್ಟ್ ಮಾಡೋದಕ್ಕೆ ಮತ್ತೆ ಪುನಃ ಸ್ಟಾರ್ಟ್ ಮಾಡಬೇಕಾಯ್ತು. ಸರ್ ಅವಾಗ ಇರಲಿಲ್ಲ, ನಮ್ಮ ಸೀನಿಯರ್ ಸರ್ ಏನಿದ್ರು ಅವ್ರು ಇರಲಿಲ್ಲ. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು 10 ವರ್ಷ ಆಯ್ತು. ಇವಾಗ ಸ್ವರಕ್ಷಾ ಶೂರ್ ಶಿಕ್ಷಣ ಅಂತಬಿಟ್ಟು ನಮ್ಮ ಕರಾಟೆ ಅಕಾಡೆಮಿ ಹೆಸರು. ಮಕ್ಕಳೆಲ್ಲ ತುಂಬ ಕೋಆಪ್ರೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ಅಷ್ಟು ಹೇಳ್ತಾ ಮಾತನ್ನು ಮುಗಿಸ್ತಾರೆ. ಸರ್ ತಮ್ಮ ಕ್ಲಾಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಡೆಯುತ್ತೆ ಸರ್? ಈಗಂದರೆ ಸ್ಕೂಲ್ ಸ್ಟಾರ್ಟ್ ಇದೆ ಅಲ್ಲ, ಅವ್ರು ಟ್ಯೂಷನ್ ಹೋಗ್ತಾರೆ, ಅವ್ರು ಓದ್ತಾ ಇರ್ತಾರೆ. ಆದ್ದರಿಂದ ತಾವು ಎಷ್ಟು ಟೈಮ್ ಅಂತ ತಗೋತೀರಿ? 1 ತಾಸ 2 ತಾಸ? ಯಾವಾಗ ಕ್ಲಾಸ್ ಸಂಡೇಯಿಂದ ಎಷ್ಟು ಕ್ಲಾಸಸ್ ನಿಮ್ಮದು ನಡೆಯುತ್ತೆ ಸರ್? ಮೇಡಮ್ ನಂದು ವಾರದಲ್ಲಿ 3 ದಿನ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸಂಜೆ 6ರಿಂದ 8:30ವರೆಗೆ ತೊಗೊಳ್ತೀವಿ ನಾವು. ಒಂದೇ ಬ್ಯಾಚ್ ಸರ್? ಒಂದೇ ಬ್ಯಾಚ್, ಫುಲ್ ಕಂಟಿನ್ಯೂ ಎಲ್ಲ ಮಿಕ್ಸೇ ಇರುತ್ತೆ ಮೇಡಮ್, ಸಪ್ರೇಟ್ ಬ್ಯಾಚ್ ಏನಿಲ್ಲ. ಅಂದರೆ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಎಟ್ ಎ ಟೈಮ್ ತೊಗೊಳ್ತೀವಿ. ಈಗ ಮಕ್ಕಳು ಸಣ್ಣ ಮಕ್ಕಳು ಬರ್ಲಿಕ್ಕೆ ಇಷ್ಟಪಡ್ತಾರೆ ಸರ್, ಏಜ್ ಆದವರು ಬರ್ಲಿಕ್ಕೆ ಇಷ್ಟಪಡ್ತಾರೆ. ತಮ್ಮ ಹತ್ರ ಬರಬೇಕಂದ್ರೆ ಏಜ್ ಲಿಮಿಟ್ ಏನಾದರೂ ಇದೆಯಾ ಸರ್? ಬಾಯ್ಸಿಗೆ ಕೆಲವೊಂದು ಏಜ್ ಲಿಮಿಟ್ ಇಟ್ಟಿದ್ದೀವಿ, ಬಟ್ ಮೇನ್ ಆಗಿರೋದು ಇದು ಹೆಣ್ಮಕ್ಳಿಗಂತಲೇ ಇರೋದು ಮೇಡಮ್. ಅಂದರೆ ಸ್ವರಕ್ಷಣಾ ಅಂತ ಹೇಳ್ಬಿಟ್ಟು ಅದಕ್ಕಂತಲೇ ಇರೋದು, ಸೆಲ್ಫ್ ಪ್ರೊಟೆಕ್ಷನ್ ಸಲುವಾಗಿ. ಸೊ ಹೆಚ್ಚಾಗಿ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಗಂಡು ಮಕ್ಕಳಿಗೆ ಬರ್ಬೋದು, ಆದರೆ ಬಿಲೋ 14 ಇದ್ದರೆ ತೊಗೊಳ್ಳಿಕ್ಕೆ ಅಡ್ಡಿಲ್ಲ ಮೇಡಮ್, ಸೀನಿಯರ್ಸ್ ಇದು. ಈಗ ಕ್ಲಾಸಿಗೆ ಅಟೆಂಡ್ ಆಗಬೇಕಂದ್ರೆ ಏನಾದರೂ ನಿಮ್ಮದು ರೂಲ್ಸ್ ರೆಗ್ಯುಲೇಷನ್ಸ್ ಏನಾದರೂ ಇದೆಯಾ ಸರ್? ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಮೇಡಮ್. ಅದು 3 ಮಂತ್ಸ್ ಸ್ಟಾರ್ಟಿಂಗ್ ಜಾಯಿನ್ ಮಾಡಿದ ತಕ್ಷಣ ಹುಡುಗ ಕೆಲವೊಂದು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅದು ಫಾರ್ಮ್ ಒಂದು ಕೊಡ್ತೀವಿ ನಾವು. ಅದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ ಮೇಲೆ ಆ ರೂಲ್ಸ್ ಒಳಗೆ ಹೋಗಿ ಬರಬೇಕಾಗತ್ತೆ. ನಮ್ಮ ಫೋಕಸ್ ಏನಂದರೆ ಕರಿಯರ್ ಮತ್ತು ಕ್ಯಾರೆಕ್ಟರ್ ಎರಡೂ ಬಿಲ್ಟ್ ಆಗಬೇಕು. ಹುಡುಗ ನಾನು ಫೀಡ್ಬ್ಯಾಕ್ ತೊಗೊಳೋಕ್ಕಿಂತ ಅಂದರೆ ಪೇರೆಂಟ್ಸ್ ನಮಗೆ ಹೇಳಬೇಕು. ಮೊದಲನೇ ಇದರಲ್ಲಿ ಮಕ್ಕಳು ಯಾವ ರೀತಿ ಇರಬೇಕು ಅವ್ರ ಪೇರೆಂಟ್ಸ್ ಕಡೆ ನಾವು ತಿಳ್ಕೊಳ್ತೀವಿ ಫಸ್ಟು, ಹೇಗೆ ಆಗ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಹೊರಗಡೆದು ನಾವು ನಾಲೆಜ್ ತೊಗೊಳ್ತೀವಿ, ಹುಡುಗ ಹೇಗಿದೆ ಫೀಡ್ಬ್ಯಾಕ್. ಯಾರು ಚೆನ್ನಾಗಿ